ಕೃಷಿ ಮಂತ್ರಿಗಳು ಯಾಕೆ ಬರ್ತಾ ಇಲ್ಲ, ಅದು ನನ್ನ ಪ್ರಶ್ನೆ ಇದೆ. ತಾವು ನೋಡಿರ್ಬೋದು, ನನಗೆ ಈಗಾಗಲೇ ಹಾವು ಕೂಡ ನನಗೆ ಹಾಯ್ದು ಹೋಗಿದ್ದು. ಸೋಪಿಕರ್ ಸರ್ ನನಗೆ ಜಸ್ಟ್ ಹಾಯ್ದು ಟಚ್ ಮಾಡಿ ಹೋಯ್ತು ಹಾವು. ನಾನು ನೋಡಿದ್ರೆ ಸಂಪೂರ್ಣ ನೀವು ನೋಡಿದ್ರೆ ಈ ನೀರೊಳಗೆ ನಿಂತರ ನನಗೊಂದು ಹಾವು ಅಗ್ದಿ ಧಾರಾಳವಾಗಿ ಹಾಯ್ದು ಹೋಯ್ತು. ನನಗೇನು ಭಯ ಇಲ್ಲ. ನನಗೆ ತೋರಿಸ್ಬೇಕು ನನ್ನ ಜನರು ರೈತರು ಯಾವ ಕಷ್ಟದಾಗ್ರ ಅಂತ ಹೇಳಿ. ನಂಗೆ ಎಷ್ಟೋ ಜನ ನಾನು ಮಾತಾಡ್ತಕ್ಕಂಥ ಸಮಯದಾಗ ಒಳಗೆ ಹೋಗ್ಬೇಡಪ್ಪ, ಹಾವು ಬಿ ಬರ್ಬೋದು, ಏನು ಬರ್ಬೋದು, ಇವನು ಮಸಳಿನೂ ಬರ್ತಾವ ಇಂಥ ಸಮಯದೊಳಗೆ ಅಂತ ಹೇಳ್ಯಾರ. ನನಗೇನು ಚಿಂತೆ ಇಲ್ಲ. ನನ್ನ ಭಾಗದ ರೈತರ ಜನರ ಆಶೀರ್ವಾದದ. ನನಗೆ ಹಾವೇನು ಮಸಳೇನು ಏನು ಮಾಡಲ್ಲ ಅಂತಕ್ಕಂಥದ್ದು ನನಗೆ ಆತ್ಮವಿಶ್ವಾಸ. ನಾನು ಪ್ರಯತ್ನ ಮಾಡ್ತೇನೆ ನನ್ನ ರೈತರಿಗೆ ಉಳಿಸಲಿಕ್ಕಾಗಿ. ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ, ನಾನು ಹಾವು ನನಗೆ ಹೋಗಿ ಹತ್ಕೊಂಡು ಮುಂದೆ ಹೋದ್ರೂ ಕೂಡ ನಾ ಇಲ್ಲಿಂದ ಹೊರಗೆ ಬರ್ಲಾಗಿನಿ. ನಾನು ತಾವೇನಾರೇ ನಮ್ಮ ಕಡೆ ಒಂದ್ ವೇಳೆ ಗಮನ ಹರಿಸಿಲ್ಲ ಅಂದ್ರೆ ನಾನು ಇನ್ನೂ ಹೋರಾಟಕ್ಕೆ ಇಳಿತೀನಿ. ಎಲ್ಲಿ ತನಕ ನನ್ನ ರೈತರಿಗೆ, ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ರೈತರಿಗೆ, ಈ ಬೀದರ್ ಜಿಲ್ಲೆಯ ರೈತರಿಗೆ, ಕಲಬುರಗಿ ಯಾದಗಿರಿ ಜಿಲ್ಲೆಯ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ತಾವು ಎಲ್ಲಿ ತನ ನ್ಯಾಯ ಕೊಡಲ್ಲೋ, ನಾ ಇಲ್ಲಿ ತನ ನನ್ನ ಹೋರಾಟ ಮುಂದುವರಿತದ. ಅದ್ರೂ ಕೂಡ ನಿಮ್ಮೇಲೆ ನಾನು ಭರವಸೆ ಕಳ್ಕೊಂಡಿಲ್ಲ. ರೈತರ ಮೇಲೆ ನಿಮಗೆ ಕಾಳಜಿ ಅದ ಅಂತ ನಾನು ತಿಳ್ಕೊತೀನಿ. ನಿಮ್ಗೆ ದಾರಿ ಕಾಯ್ತೀನಿ, ನಿಮ್ ನಿರೀಕ್ಷೆದೊಳಗಿರ್ತೀನಿ. ಸರ್ಕಾರ ಬಂದು ಇವ್ರಿಗೆ ಕೈ ಹಿಡಿತಕ್ಕಂಥ ಕೆಲಸ ಮಾಡ್ತದೆ ಅಂತ ಹೇಳಿ